ಏನ್ ಮಾಡ್ರಿ ಅಂತಂದ್ರ ಒಂದು ಪತ್ರ ಬರಕ್ ಶುರು ಮಾಡ್ರಿ. ನೀವು ನಾಳೆಯಿಂದ ನಾಳೆ ಒಂದು ಕೆಲಸ ಮಾಡ್ಬೇಕು. ನೀವೇನು ಅಂತಂದ್ರ ನಿಮ್ಗೇನಾದ್ರೂ ರಕ್ಷಣೆ ಬೇಕು ಅಂತಂದ್ರ ಮುಖ್ಯಮಂತ್ರಿಗಳು ವಿಧಾನಸೌಧ ಬೆಂಗಳೂರು ಅಡ್ರೆಸ್ ಹಾಕ್ರಿ. ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ, ಅದಕ್ಕಾಗಿ ಮಹಿಳೆಯರಿಗೆ ಯಾರೆಲ್ಲ ತೊಂದರೆ ಕೊಟ್ಟರು ಅಂದ್ರ ಆಗಿಂದಾಗ ನೀವು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಅಷ್ಟ ಅಲ್ಲ, ಈಗೇನು ಹಿಂಗೆಲ್ಲ ದುಷ್ಟರು ಕೊಲೆ ಮಾಡಕತ್ತಾಗ ನಮ್ಮ ಬಾಯಿಲೆ ಬರಬಾರ್ದು. ನಮ್ಮ ಸ್ವಾಮಿಗಳು ಅವಾಗ ಶಾಂತಿಯ ಸಂದೇಶನ ಹೇಳಬೇಕು. ಆದ್ರೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ಅಂತಂದ್ರೆ ಮುಂದೇನಿಂತ ದುಷ್ಟರು ಏನಿಂತ ಕೆಲಸವನ್ನು ಮಾಡ್ತಾರೆ ಅವರಿಗೆ ತಕ್ಕ ಪಾಠ ಕಲಿಸಿದಂಗಾಗ್ತದೆ. ಅದಕ್ಕಾಗಿ ನಿಟ್ಟಿನಲ್ಲಿ ನೀವು ಇವತ್ತಿಂದ ಪತ್ರ ಚಳವಳಿಯನ್ನು ಶುರು ಮಾಡ್ರಿ. ಹೋರಾಟದಿಂದ ಅಲ್ಲ, ನೀವೇನ್ ಮಾಡ್ರಿ, ನಾಳೆಯಿಂದ ನೀವು ರಕ್ಷಣೆ ಬಂದಾಗ ಒಂದು ಕಾರ್ಡ್ ತಗೋರಿ. ಒಂದು ಬರೀ ಹಿಂಗ ಆಗಿರ್ತದ. ಅದಕ್ಕಾಗಿ ರಕ್ಷಣೆಯನ್ನು ಕೊಡಿ, ದಯಮಾಡಿ ರಕ್ಷಣೆಯನ್ನು ಕೊಡಿ ಅಂತೇಳಿ ಹೆಣ್ಮಕ್ಳು ಹೆಚ್ಚು ಪತ್ರಗಳನ್ನು ಬರುವುದು ಅದನ್ನು ತಡೆಯುವಂತ ಕೆಲಸವನ್ನು ಮಾಡೋಣ. ಏನ್ರಿ ಎಷ್ಟು ದಿನ ಅದು ದಿನಾಲು ಮಾಡಬೇಕಾ? ದಿನಾಲು ನೋಡ್ಬೇಕಾ ನಾವು? ನಮಗೆ ಏನಾದ್ರೂ ಪೂಜೆ ಬಂದ್ರು ಇಂಥ ದೃಶ್ಯಗಳು ನೋಡುವಂತ ಒಂದು ಕೆಟ್ಟಗಳಿಗೆ ಇವತ್ತು ನಮ್ಮ ಅಪ್ಪನ ಉತ್ಸವ. ಆದ್ರೆ ನಾನು ನಮ್ಮ ಪುರುಷಾರ್ಥಪ್ಪನಲ್ಲಿ ಕೇಳೋದು ಅಂತ ಅವರಿಗೆ ಬುದ್ಧಿ ಕೊಡಪ್ಪ. ಯಾಕಂತಂದ್ರೆ ಒಂದು ಕಾನೂನು ಕಠಿಣ ಕ್ರಮ ಬಂತು ಅಂತಂದ್ರೆ ಕೆಟ್ಟ ಕೆಲಸ ಯಾರು ಮಾಡಂಗಿಲ್ಲ. ಆ ನಿಟ್ಟಿನಲ್ಲಿ ಇವರು ಬಹುಶಃ ನಿಮ್ಗೆ ಗೊತ್ತಿರ್ಬೇಕು, ನೋಡಾಕಿಲ್ಲ ನೀವು ಮನುಷ್ಯ ಸರ್ಕಾರಕ್ಕೆ ಸವಾಲು ಹಾಕ್ತಾರ ಅವರು. ನೀವೆಲ್ಲ ನೀವೇನ ಉಗಿತಿರಲ್ಲ, ಈ ಕಸ ಕಟ್ಟಿ ಇದ್ರ ಬಗ್ಗೆ ದೊಡ್ಡ ಒಂದು ಹೋರಾಟ ಮಾಡಿರುವ ಮನುಷ್ಯ. ಅದಕ್ಕೆ ಹೊತ್ತು ಬಂದು ಶ್ರೀಮಠದಲ್ಲಿ ಆಶೀರ್ವಾದ ತಗೊಳ್ಳುವಂತ ಕೆಲಸ ಅವರಿಂದ ಆಗ್ತಾ ಇದೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಇದು ಆಶೀರ್ವಾದ ಆದ ತಕ್ಷಣ ನೀವು ಭಿಕ್ಷಾಟನೆ ಹೋಗಬಹುದು. ಅದೇ ಭಿಕ್ಷದ ಹಣ ಇವತ್ತ ಆ ಒಂದು ನೊಂದ ಕುಟುಂಬಕ್ಕೆ ಕೊಡುವಂತ ಕೆಲಸ ಆಗ್ತದೆ. ಪ್ರತಿ ತಿಂಗಳು 1,00,000 ಗಂಟೆ ಖರ್ಚು ಮಾಡಿ ಸೇವೆ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನಂತಂದ್ರೆ ಇವತ್ತೆಲ್ಲ ಕರ್ನಾಟಕದಲ್ಲೆಲ್ಲ ಆದಾಯದ ನಡೀತಿತ್ತು ನೋಡಿದ್ವಿ. ಆದ್ರೆ ಇನ್ನೂ ಒಂದು ಒಳ್ಳೆ ಕೆಲಸ ಏನಂತಂದ್ರೆ ಇಡೀ ಗೋವಾ ರಾಜ್ಯದೊಳಗನೆ ಎಲ್ಲಾ ಕಡೆ ಸಿಸಿ ಕ್ಯಾಮ್ರಾ ಕುಡಿಸಿದ್ದಾರೆ ಅವರ ಟ್ರಸ್ಟಿನ ವತಿಯಿಂದ. ಏನು ಅಂತಂದ್ರೆ ಅನಾಹುತಗಳು ನಡೀಬಾರದು, ಅಲ್ಲಿ ಯಾರು ತೊಂದರೆ ಆಗಬಾರದು ಅನ್ಕೊಂಡು ಸಿಸಿ ಕ್ಯಾಮ್ರಾ ಕುಡಿಸಿ ಅಂತ ಒಂದು ಅದ್ಭುತ ಕೆಲಸವನ್ನ ಅವರು ಅವ್ರ ಮನೆಯವರು ಕೂಡ ಮಾಡ್ತಾ ಇದ್ದಾರೆ. ಇವನ್ನೇ ಅವ್ರ ಮನೆಗೆ ಪೂಜೆಗಾಗಿ ಹೋದಾಗ ನೀವು ಇಂಥ ಸಂದರ್ಭ ಯಾಕಂತಂದ್ರೆ ನೀವು ಸೇವಾನು ಮಾಡಬೇಕು. ಕೇವಲ ಗಳಿಸೋದು ಅಷ್ಟ ಅಲ್ಲ, ಸೇವಾ ಮಾಡೋದು. ಆ ನಿಟ್ಟಿನಲ್ಲಿ ಇವತ್ತು ಅವ್ರು ಬಂದು ಶ್ರೀಮಠದಲ್ಲಿ ಆಶೀರ್ವಾದ ತಗೊಳ್ತಾ ಇದ್ದಾರೆ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಿ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಿ ಅನ್ಕೊಂಡು ಗೋವಾ ರಾಜ್ಯದಿಂದ ಬಂದು ಇಲ್ಲಿ ಅವ್ರ ಆಶೀರ್ವಾದ ತಗೊಳ್ತಾರೆ. ಅವ್ರಿಗೆ ಕನ್ನಡ ಬರಂಗಿಲ್ಲ, ಅವರ ಹಿಂದಿ ಒಳಗಡೆ ಮಾತಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ಒಂದೆರಡು ಮಾತನ್ನ ಅವ್ರಿಗೆ ಮಾತಾಡಿದ್ರೆ ಅವ್ರಿಗೆ ಯಾಕಂತಂದ್ರೆ ಒಂದು ಕಾನೂನು ಕಠಿಣ ಕ್ರಮ ಬಂತು ಅಂತಂದ್ರೆ ಕೆಟ್ಟ ಕೆಲಸ ಯಾರು ಮಾಡಂಗಿಲ್ಲ. ಆ ನಿಟ್ಟಿನಲ್ಲಿ ಇವರು ಬಹುಶಃ ನಿಮ್ಗೆ ಗೊತ್ತಿರ್ಬೇಕು, ನೋಡಕ್ ಹಿಂಗದ ನೀವು ಮನುಷ್ಯ ಸರ್ಕಾರಕ್ಕೆ ಸವಾಲು ಹಾಕ್ತಾರ ಅವರು. ಇಲ್ಲೆಲ್ಲ ನೀವೆಲ್ಲ ನೀವೇನ ಒದಿತಿರಲ್ಲ. नाम शैलेश रावत है, मुझे कन्नड़ा नहीं आता। स्वामी जी ने बहुत कुछ मेरे बारे में बोला, मुझे कुछ भी समझ में नहीं आया, लेकिन आशा करता हूँ सब कुछ जो काम हमने असलियत में गरीबों के लिए या फिर हमारे गोवा की लड़कियों के और महिलाओं की सुरक्षा के लिए हमें जो ठीक लगा वो हमने किया। और मैं आशा करूंगा और मेरा प्रयास रहेगा बाबा जी की मदद से कुछ समाज सेवा मैं आप लोगों के लिए भी करूंगा। आई विल ट्राई माई लेवल बेस्ट। थैंक यू सो मच।